Hey guys, welcome back to my YouTube channel. So ಇವತ್ತಿನ vlog ಏನಪ್ಪಾ ಅಂದ್ರೆ ಇವತ್ತಿಂದು ಒಂದು ಸ್ಪೆಷಲ್ ಡೇ ಅಂದ್ರೆ ನನ್ನ ಬರ್ತ್ಡೇ. ಸೊ ಇವತ್ತಿನ vlog ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಯಾವ ತರ ಮಾಡಿದ್ವಿ ನಾವು ಅಂತ ಅನ್ನೋದು ಇರ್ತೈತಿ. ಯಾರ್ಯಾರು ನನ್ನ ಬರ್ತ್ಡೇಗೆ ನೀವೆಲ್ಲ ವಿಶ್ ಮಾಡಿದ್ರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ತಗೊಂಡು ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ದು ಥ್ಯಾಂಕ್ ಯು. ಆಮೇಲೆ ನಾವು ಸ್ವಲ್ಪ ಮಿಡ್ ನೈಟ್ ಸೆಲೆಬ್ರೇಷನ್ನು ಮಾಡಿದ್ವಿ. ಆ ಮಿಡ್ ನೈಟ್ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ವಿ ಅಂತ ಹೇಳಿ ನಿಮ್ಗೆ ಕ್ಲಿಪ್ಪಿಂಗ್ಸನ್ನು ಹಾಕಿರ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗ ನಾವು ಫಸ್ಟ್ ಎಲ್ಲಪ್ಪ ಅಂದ್ರೆ ಟೆಂಪಲಿಗೆ ಹೊಂಟೇವಿ. ಟೆಂಪಲಿಗೆ ಹೋಗಿ ದೇವರ ದರ್ಶನ ತೊಗೊಂಡ ಆಮೇಲೆ ನೆಕ್ಸ್ಟ್ ನಮ್ಮ ಡೇ ಯಾವ ಥರ ಇರ್ತೈತೆ ಅಂತ ಈ ಬ್ಲಾಗ್ ಒಳಗೆ ನೀವು ನೋಡುವಂತೆ. Birthday to you, happy birthday to you, happy birthday to you, Happy, happy birthday to you. ಫೈನಲಿ ನಾವು ಗುಡಿಗೆ ಬಂದು ರೀಚ್ ಆದ್ವಿ. ಈ ಗುಡಿ ಯಾವುದಪ್ಪ ಅಂತಂದ್ರೆ ಜಗನ್ನಾಥ್ ಟೆಂಪಲ್. ಡೆಲ್ಲಿ ಒಳಗೆ ಹೌಸ್ ಕಾಸ್ ಅಂತ ಒಂದು ಏರಿಯಾ ಐತಿ, ಅಲ್ಲಿ ಬರ್ತೈತಿದ. ಆಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಬಂದು ಸ್ವಲ್ಪ ದೇವರಿಗೆಲ್ಲ ಹೂವು ಆಮೇಲೆ ದೀಪ ತೊಗೊಂಡು ಒಳಗೆ ದೇವರಿಗೆ ತೊಗೊಂಡು ಹೋಗಾಕತ್ತಿದ್ವಿ. ಇಲ್ಲಿ ಡೆಲ್ಲಿ ಒಳಗಿರುವಂಥ ಗುಡಿಗಳು ಯಾವ ನಮ್ಮ ಸೈಡ್ ಗತೆ ಇರೋಂಗಿಲ್ಲ. ಇಲ್ಲಿ ಇದನ್ನು ಡಿಫ್ರೆಂಟ್ ಇರ್ತೈತಿ. ಆದರೆ ನೀವು ಒಂದು ಟೆಂಪಲಿಗೆ ಹೋದ್ರೆ ಎಲ್ಲ ದೇವ್ರ ದರ್ಶನನೂ ಮಾಡ್ಬೋದು. ಆ ಥರ ಇರ್ತಾವೆ ಇಲ್ಲಿ ಟೆಂಪಲ್. ಮತ್ತು ಯುನೀಕಾಗಿ ಕಟ್ಟಿರ್ತಾರೆ ಎಲ್ಲ. ಈಗ ನೋಡ್ರಿ, ನಿಮ್ಗೆ ಓವರ್ ವ್ಯೂ ಎಲ್ಲ ತೋರಿಸ್ತೇನೆ ಗುಡಿ ಯಾವ ಥರ ಇತ್ತು ಏನು ಅಂಥೇಳಿ. ಆ್ಯಕ್ಚುಲಿ ನಾವು ಈ ಗುಡಿಗೆ ಬಂದಿದ್ದನು ಫಸ್ಟ್ ಟೈಮ. ನಾವು ಈ ಏರಿಯಾ ಒಳಗೆ ಭಾಳ ಸತೆ ಬಂದೀವಿ. ಹೊರಗಿಂದ ಈ ಗುಡಿ ನೋಡ್ತಿದ್ವಿ, ಬಟ್ ಈ ಗುಡಿಗೆ ಇವತ್ತು ಬರ್ಡೇ ದಿನ ಬರ್ಬೇಕಂತ ಹೇಳಿ ಬಂದ್ವಿ. ಇಲ್ಲೇ ಫಸ್ಟ್ ಬರಗೊಡ್ಕ ಗಣಪತಿ ಗುಡಿ ಇತ್ತು, ಅಲ್ಲಿ ದೀಪ ಹಚ್ಚಿದ್ವಿ. ಆಮೇಲೆ ಒಳಗೆ ಬರಗೊಡ್ಕ ಇಲ್ಲೊಂದು ದೀಪ ಹಚ್ಚೋದು ಸ್ಟ್ಯಾಂಡ್ ಇತ್ತು. ಅಂದ್ರೆ ಒಳಗೆ ನಿಮಗೆ ದೀಪ ಹಚ್ಚಕ್ಕೆ ಅಲಾವಿರಲಿಲ್ಲ. ಸೊ ಇಲ್ಲೇ ಹೊರಗೆ ದೀಪ ಹಚ್ಚಿ ದೇವ್ರಿಗೆ ಇಲ್ಲೇ ಬೆಳಗ್ಗೆ ಇಟ್ಟು ಹೋಗೋದು. ಇದ್ರಲ್ಲ ಗುಡಿ ಎಷ್ಟು ಚಂದ ಇತ್ತಂತ ಹೇಳಿ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಬರ್ತೈತಿ ಗುಡಿಗೆ ವಿಸಿಟ್ ಮಾಡಿದಾಗ. ಇಲ್ಲಿಂದ ನೀವು ದೇವ್ರಿಗೆ ಕೈ ಮುಗಿರಿ, ಎಲ್ಲ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಬೇಡ್ಕೋತೀವಿ. ನೆಕ್ಸ್ಟ್ ನಾವು ಬಂದಿದ್ದನ್ನು ಇಲ್ಲಿ ಸ್ವಲ್ಪ ಎಳ್ನೀರು ಕೊಡೋದ್ರ ಆತಂತ ಹೇಳಿ ಬಂದಿದ್ವಿ. ಡೆಲ್ಲಿ ಒಳಗೆ ಈಗ ಬಿಸಿಲು ಸ್ವಲ್ಪ ಸ್ಟಾರ್ಟ್ ಆಗ್ಯದ. ಆದರೆ ಇಲ್ಲಿ ಸಿಗೋ ಎಳ್ನೀರು ನಮ್ಮ ಸೈಡ್ ಗತೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ. ಆಮೇಲೆ ಭಾಳ ಕಾಸ್ಟ್ಲಿನೂ ಹೇಳ್ತಾರೆ. ಅಲ್ಲೇ ನಾವು ಡಿಯರ್ ಪಾರ್ಕಿಗೆ ಬಂದ್ವಿ, ಹೌಸ್ ಕಾಸ್ ಒಳಗೆ. ಇಲ್ಲಿ ನಾವು ಮೊದಲು ಭಾಳ ಸತೆ ಬಂದೇವಿ. ಇಲ್ಲಿ ಏನು ಅಂದ್ರೆ ರೋಸ್ ಗಾರ್ಡನ್ ಐತಿ, ಆಮೇಲೆ ಭಾಳಷ್ಟು ಜಿಂಕಿಗಳು ಅದಾವ. ನಿಮ್ಮ ಮುಂದೆ ತೋರಿಸ್ತೇನಂತ ನೋಡ್ರಿ. फलक तक चल साथ मेरे, फलक तक चल साथ चल, फलक तक चल साथ मेरे, फलक तक चल. ಹೇ ಗಾಯ್ಸ್, ಮಾರ್ನಿಂಗ್ ನಾವೆಲ್ಲ ಟೆಂಪಲ್ಗೆ ಹೋಗಿದ್ವಿ. ಸ್ವಲ್ಪ ಪಾರ್ಕ್ ಒಳಗೆ ಅಡ್ಡಾಡಿದ್ವು. ಆಮೇಲೆ ಸ್ವಲ್ಪ ಬಂದು ಮನೆ ಒಳಗೆ ರೆಸ್ಟ್ ಮಾಡಿದ್ವು. ಈಗ ಈವ್ನಿಂಗ್ ಏನೋ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರಂತ, ಗೊತ್ತಿಲ್ಲ ನನಗೂ ಯಾವ ಪ್ಲೇಸಿಗೆ ಹೋಗೋದಂತ. ಅಲ್ಲಿ ಹೋದ್ಮೇಲೆ ನೋಡೋಣಂತ ಅದು ಯಾವ ಪ್ಲೇಸ್ ಅಂತ ಹೇಳಿ ಹೋಗೋಣಂತ ಬರ್ರಿ.
ಓಕೆ, ನಾವು ಬಂದಿದ್ದ ಪ್ಲೇಸ್ ಆ್ಯಂಬಿಯನ್ಸ್ ಮಾಲ್ ಗುಡ್ಗಾಂವ್ ಒಳಗಿಂದ. ಅಂದ್ರೆ ನಾವಿರೋ ಪ್ಲೇಸಿಂದ ಒಂದು 10 ಕಿಲೋಮೀಟರ್ಸ್ ಅಷ್ಟೇ ಏನೋ ಡಿಸ್ಟೆನ್ಸ್ ಐತಿದ. ಈ ಮಾಲ್ ಅಂತಿ ಮಸ್ತ್ ಐತಿ ನೋಡಕ್ಕೆ. ಆದರೆ ಈ ಮಾಲ್ ಒಳಗೆ ನಾವು ಎಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವು ಅಂಥೇಳಿ ನೀವು ಮುಂದೆ ವ್ಲಾಗ್ ಕಂಟಿನ್ಯೂ ಆಗಿ ನೋಡಿರಿ, ನಿಮ್ಗೆ ಗೊತ್ತಾಕೈತಿ ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ. ನನ್ನ ಹಸ್ಬೆಂಡ್ ಕರ್ಕೊಂಬಂದಿದ್ದ ಪ್ಲೇಸ್ ಯಾವುದಂದ್ರೆ ತೆಮಿಸ್ ಬಾರ್ಬಿಕ್ಯೂ ಹೌಸ್ ಅಂತ ಹೇಳಿದ. ಆ್ಯಕ್ಚುಲಿ ಇದು ಇನ್ಸ್ಟಾಗ್ರಾಮ್ ಒಳಗೆ ನಾ ಭಾಳ ದಿನದ ಹಿಂದೆ ನೋಡಿದ್ನಿ. ಆಮೇಲೆ ಇದು ಚಲೋ ಐತ್ಲ ಪ್ಲೇಸ್ ಅಂತ ಅಷ್ಟೇ ತೋರಿಸಿದ್ದೆ, ಬಟ್ ಇಲ್ಲೇ ಬುಕ್ ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ. ಸೊ ಆಲ್ರೆಡಿ ನಂಗೆ ಟೇಬಲ್ ಎಲ್ಲ ಬುಕ್ ಮಾಡಿದ್ರೆ ಫಸ್ಟ್ ಹೋದ್ಮೇಲೆ ನಾವು ಬರ್ಡೇ ಸೆಲೆಬ್ರೇಷನ್ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆದಮೇಲೆ ನಾವು ಫುಡ್ ಟೇಸ್ಟ್ ಮಾಡತ್ತಿದ್ವಿ ಇಲ್ಲಿಂದ. ಇಲ್ಲಿ ಫುಡ್ದು ರಿವ್ಯೂ ಮಾತ್ರ ನಾ ಹೇಳಬೇಕು, ಯಾಕಂದರೆ ಇದು ಅಲ್ಟಿಮೇಟ್ ಆಗಿತ್ತು. ಬಾರ್ಬಿಕ್ಯೂ ನೇಷನಿಗೆ ಕಂಪೇರ್ ಮಾಡಿದ್ರೆ ಇದು ಭಾಳ ಅದಕ್ಕಿಂತ ಬೆಟರ್ ಇತ್ತು. ಯಾಕಂದ್ರೆ ಅಲ್ಲಿಗಿಂತ ಜಾಸ್ತಿ ವೆರೈಟೀಸ್ ಇಲ್ಲಿ ನಾನು ನೋಡಿದ್ನಿ. ಭಾಳ ಡಿಫ್ರೆಂಟ್ ಟೈಪ್ ಆಫ್ ಡೆಸರ್ಟ್ಸ್ ಇದ್ದು, ಚಾಟ್ಸ್ ಒಳಗೂ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಕೊಟ್ಟಿದ್ರೆ. ಆಮೇಲೆ ಚೈನೀಸ್ ಐಟಮ್ಸ್ ಇದ್ದು, ಆಮೇಲೆ ನಿಮ್ಗೆ ಪಾಸ್ತಾ ಆಯ್ತು, ಪಿಜ್ಜಾ, ಬರ್ಗರ್. ನೆಕ್ಸ್ಟ್ ರೋಟೀಸ್ ಒಳಗೆ ಒಂದು ಡಿಫ್ರೆಂಟ್ ಟೈಪ್ಸ್ ರೋಟೀಸ್ ಇದ್ದು, ಸ್ಯಾಲೆಡ್ಸ್ ಇದ್ದು. ಈ ಹೋಟೆಲದ ಆ್ಯಂಬಿಯನ್ಸು ಮಾತ್ರ ಸೂಪರ್ ಇತ್ತು. ಈ ಥರ ಆರಾಮಾಗಿ ಕುಂತು ಸಾಂಗ್ ಕೇಳ್ಕೊಂತ ನಾವು ಫುಡ್ಡನ್ನು ಎಂಜಾಯ್ ಮಾಡಿದ್ವಿ. ಈ ಥರ ಇತ್ತು ನಂದು ಇವತ್ತಿಂದೆಲ್ಲ ಡೇ. ಭಾಳ ಸ್ಪೆಷಲ್ ಫೀಲ್ ಆಯಿತು. ಗೈಸ್, ನಾವು ಬೈಕ್ ಎಲ್ಲಿ ಪಾರ್ಕ್ ಮಾಡೇವು ಅಂತ ಹೇಳಿ ನಮ್ಗೆ ತಿಳಿವಲ್ತು. ಬೇಸ್ಮೆಂಟ್ 1, 2, 3 ಎಲ್ಲ ಚಕೊಂಡಿದ್ದು ಸಿಗವಲ್ತು. ಇನ್ನೂ ಹುಡ್ಕಾತೇವಿ ಆಗಳಿಂದ. ನೋಡೋಣ ಬರ್ರಿ ಎಲ್ಲೈತು ಅಂತ ಹೇಳಿ. ಓಕೆ, ಫೈನಲಿ ಇಲ್ಲಿ ಸಿಕ್ತು. ಬೇಸ್ಮೆಂಟ್ 1 ಒಳಗೆ ಇರ್ತದೆ ಬೈಕ್. ಇವಾಗ ಹತ್ತಿ ಮನೆ ಕಡೆ ಹೋಗ್ತೀವಿ. ಆಲ್ಮೋಸ್ಟ್ 11-12 ಏನೋ ಆಗಿತ್ತು. ಅದಕ್ಕೆ ನಂಗೆ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ವ್ಲಾಗ್ ಇವಾಗ ಎಂಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೇನಿ. ಏನಂತಂದ್ರೆ ನಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಇಬ್ರಿಗೆ. ಯಾಕಂದ್ರೆ ನಮ್ಮ ಮಮ್ಮಿ ಪಪ್ಪಾಗ, ಆಮೇಲೆ ನನ್ನ ಹಸ್ಬೆಂಡಿಗೆ. ಯಾಕಂದ್ರೆ ನನ್ಗೆ ಬರ್ಡೇ ಸೆಲೆಬ್ರೇಷನ್ ಅಷ್ಟು ಚಲೋದಂಗೆ ಮಾಡಿ ಆಮೇಲೆ ಗಿಫ್ಟ್ಸ್ ಎಲ್ಲ ಕೊಟ್ರೆ. ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾರ್ಯಾರು ನನಗೆ ವಿಶ್ ಮಾಡಿದ್ರಲ್ಲ ಮರೆಯಲ್ದ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಬರ್ಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ನಾ ಎಲ್ಲ ವ್ಲಾಗ್ ಒಳಗೆ ಹೇಳ್ತೇನೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹೋಪ್ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ. ಬಾಯ್, ಟೇಕ್ ಕೇರ್.